ನಮಸ್ಕಾರ ಸ್ನೇಹಿತರೆ, GPS ಟಿಯರ್ HS ಟಿಯರ್ ಲ್ಯಾಂಡ್ ಸರ್ವೇಯರ್ ಕ್ರೈಸ್ಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರ. ಮೊದಲನೇ ಪ್ರಶ್ನೆ ಇವತ್ತಿಂದು. ಮೃದ್ವಂಗಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆ ಯಾವುದು ಸರಿ? ಹೇಳಿಕೆ 1, ಈ ಗುಂಪಿನ ಪ್ರಾಣಿಗಳು ದ್ವಿಪಾರ್ಶ್ವ ಸಮಮಿತಿ ಹೊಂದಿದೆ. ಹೇಳಿಕೆ 2, ಈ ಗುಂಪಿನ ಪ್ರಾಣಿಗಳು ತೆರೆದ ರಕ್ತ ಪರಿಚಲನಾ ವ್ಯವಸ್ಥೆ ಹೊಂದಿದ್ದಾವೆ. ಹೇಳಿಕೆ 3, ಬಸವನಹುಳು, ಆಕ್ಟೋಪಸ್, ಕೈಟಾನ್ ಮೃದ್ವಂಗಿಗಳಿಗೆ ಉದಾಹರಣೆ. ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ನಾನು 9ನೇ ತರಗತಿಯ ಜೀವಿಗಳಲ್ಲಿ ವೈವಿಧ್ಯತೆ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ. ನೋಡ್ಕೊಳ್ಳಿ ಸ್ನೇಹಿತರೆ, ಮೃದ್ವಂಗಿಗಳು ಅಥವಾ ಮೊಲಸ್ಕಾ ಈ ಗುಂಪಿನ ಪ್ರಾಣಿಗಳು ದ್ವಿಪಾರ್ಶ್ವ ಸಮಮಿತಿಯನ್ನು ಹೊಂದಿವೆ. ದೇಹಾಂತರಾವಕಾಶವು ಕ್ಷೀಣಿಸಿದೆ. ಇವುಗಳಲ್ಲಿ ಖಂಡ ವಿಭಜನೆ ಕಡಿಮೆ ಪ್ರಮಾಣದಲ್ಲಿದೆ. ಇವುಗಳು ತೆರೆದ ರಕ್ತ ಪರಿಚಲನಾ ವ್ಯವಸ್ಥೆ ಹೊಂದಿದ್ದು, ಮೂತ್ರಜನಕಾಂಗಗಳ ರೀತಿಯ ಅಂಗಗಳು ವಿಸರ್ಜನೆಗೆ ಸಹಾಯಕವಾಗಿವೆ. ಪಾದಗಳು ಕಂಡುಬಂದಿದ್ದು ಚಲಿಸಲು ಸಹಾಯವಾಗಿವೆ. ಬಸವನಹುಳು, ಕಪ್ಪೆಚಿಪ್ಪಿನ ಪ್ರಾಣಿಗಳು ಇವುಗಳೇ ಉದಾಹರಣೆ. ಇನ್ನೂ ಸ್ವಲ್ಪ ಉದಾಹರಣೆ: ಕೈಟಾನ್, ಆಕ್ಟೋಪಸ್, ಶಂಕು ಅಥವಾ ಹೈಲ ಕಪ್ಪೆಚಿಪ್ಪಿನ ಪ್ರಾಣಿಗಳು ಈ ಒಂದು ಗುಂಪಿಗೆ ಉದಾಹರಣೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಹೇಳಿಕೆ 1, 2, 3 ಈ ಮೂರೂ ಕೂಡ ಸರಿಯಾಗುತ್ತೆ ಸ್ನೇಹಿತರೆ. ಹಾಗಾಗಿ ಆಪ್ಷನ್ ಡಿ ಸರಿಯಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.